ಸಕ್ಷಮ್ ಕೊಲೆಯಾದ. ಶವದ ಜೊತೆ ಆಂಚಲ್ ಮದುವೆ ಆಗ್ತಾಳೆ. ನಂದು ಪವಿತ್ರವಾದ ಪ್ರೀತಿ, ಈ ಜಾತಿ ಅನ್ನುವಂಥ ಹಾಳಾದ ವ್ಯವಸ್ಥೆಯನ್ನ ಮೀರಿ ನಿಂತಿದ್ದು ನನ್ನ ಪ್ರೀತಿ, ಗೆದ್ದಿದ್ದು ನನ್ನ ಪ್ರೀತಿ. ನೀವು ನನ್ನ ಪ್ರಿಯಕರನನ್ನು ಕೊಂದಿರಬಹುದು, ಆದರೆ ನನ್ನ ಪ್ರೀತಿಯನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಶವದ ಜೊತೆ ಮದುವೆ ಆಗ್ತಾಳೆ. ಕೊಲೆ ಮಾಡಿ ಜೈಲಿಗೆ ಹೋದರು. ಅವ್ರ ಬದುಕು ಮುಗ್ದೋಯ್ತು. ಮಗಳ ಬದುಕು ಹಾಳಾಯಿತು. ಆ ಸಕ್ಷಮ್ ಅವನು ಸತ್ತೋದ. ಈ ಮರ್ಯಾದೆ, ಆನರ್ ಕಿಲ್ಲಿಂಗ್, ಮರ್ಯಾದೆ ಹತ್ಯೆ, ನಿಮ್ಮ ಮರ್ಯಾದೆಗೆ ಬೆಂಕಿ ಬಿತ್ತು. ನಿಮ್ಮ ಜಾತಿ ಅನ್ನುವಂಥ ರೋಗಕ್ಕೆ ಬೆಂಕಿ ಬಿತ್ತು. ಹುಚ್ಚ ಜಾತಿಯವರ ಹೊಟ್ಟೆಗೆ ಅನ್ನ ತಿಂತಿರಲ್ಲ, ಬೆಳಗ್ಗೆ ಟಾಯ್ಲೆಟ್ ಹೋದಾಗ ಗೋಲ್ಡ್ ಬೀಳ್ತದ? ಹಲೋ, ನಮಸ್ಕಾರ. ಮಹಾರಾಷ್ಟ್ರದಲ್ಲಿ ಆನರ್ ಕಿಲ್ಲಿಂಗ್ ಅಂದರೆ ಮರ್ಯಾದೆ ಹತ್ಯೆ ನಡೆದಿದೆ ಜಾತಿ ಕಾರಣಕ್ಕೆ. ತುಂಬ ಜನ ಗೊತ್ತಿರ್ಬೋದು ನಿಮಗೆ. ಸಕ್ಷಮ್ ರಾಹುಲ್ ಟಾಟೆ ಅಂಥೇಳಿ ಮಹಾರಾಷ್ಟ್ರದ ಪರಿಶಿಷ್ಟ ಜಾತಿಗೆ ಸೇರಿದ ದಲಿತ ಯುವಕ. ಆಂಚಲ್ ಮಾಮಿದ್ವಾರ್ ಅಂಥೇಳಿ ಮರಾಠ ಸಮುದಾಯಕ್ಕೆ ಸೇರಿದ ಒಬ್ಬಳು ಯುವತಿ. ಈಗ 19 ವರ್ಷ, ಚಿಕ್ಕ ವಯಸ್ಸು. ಅವನನ್ನು ಭಾಳ ಪ್ರೀತಿ ಮಾಡ್ತಾ ಇದ್ಲು. ಇತ್ತೀಚೆಗೆ ದಲಿತರ ಸಬಲೀಕರಣದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್, ಪಂಜಾಬ್ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ, ನಮ್ಮ ರಾಜ್ಯವೂ ಸೇರಿ ತಮಿಳುನಾಡು ಸೇರಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕ್ರಾಂತಿ ನಡೀತಿದೆ. ಮೊದಲೆಲ್ಲ ದಲಿತರನ್ನ ಅವಮಾನ ಮಾಡ್ತಿದ್ರಲ್ಲ, ಬೆದರಿಸ್ತಿದ್ರಲ್ಲ, ಜಾತಿ ಕಾರಣಕ್ಕೆ ಅವ್ರನ್ನ ನಿರಾಕರಿಸ್ತಾ ಇದ್ರಲ್ಲ. ಈಗ ಆ ಪ್ರಮಾಣದಲ್ಲಿ ನಡೆಯಲ್ಲ. ಯಾಕಂದರೆ ಇವತ್ತು ದಲಿತರಲ್ಲಿ ದೊಡ್ಡ ದೊಡ್ಡ ಸಂಘಟನೆಗಳು ಪ್ರವರ್ಧಮಾನಕ್ಕೆ ಬಂದಿದೆ, ಆ್ಯಕ್ಟಿವ್ ಆಗಿದ್ದಾವೆ. BMRB ಇರ್ಬೋದು, ದಲಿತ ಪರ ಸಂಘಟನೆಗಳಿರ್ಬೋದು, ಅನೇಕ ಸಂಘಟನೆಗಳು ಇವತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ. ತಮ್ಮ ಸಮುದಾಯದ ಯಾವುದೇ ವ್ಯಕ್ತಿಗೆ ಜಾತಿ ಕಾರಣಕ್ಕೆ ಅನ್ಯಾಯ ಆಗ್ತಿದೆ ಅಂದರೆ ನುಗ್ಗಿ ಬರ್ತಾರೆ. ಆ ಕಾರಣಕ್ಕೆ ದಲಿತ ಸಮುದಾಯದಲ್ಲಿ ಒಂದಿಷ್ಟು ಜಾಗೃತಿ ಮೂಡ್ತಾ ಇದೆ. ಶತಶತಮಾನಗಳಿಂದ ತಮ್ಮ ಮೇಲಾಗುತ್ತಿದ್ದಂತಹ ದೌರ್ಜನ್ಯ, ದಬ್ಬಾಳಿಕೆ ವಿರುದ್ಧ ಜಾಗೃತಿ ಮೂಡಿಸಿಕೊಂಡ ಕಾರಣಕ್ಕೆ ಆ ಹುಚ್ಚ ಜಾತಿಯವರು ಸಹಿಸ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ಭುತವಾದ ಸಂವಿಧಾನವನ್ನು ಕೈಗಿಟ್ಟೋದ್ರು. ಆದರೆ ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋದ್ರಲ್ಲಿ ಆ ಸಮುದಾಯಗಳು ವಿಫಲವಾದವು. ಆದರೆ ಈಗ ಆ ಸಮುದಾಯದಲ್ಲಿ ಒಂದಿಷ್ಟು ಜಾಗೃತಿ ಮೂಡ್ತಾ ಇದೆ, ಒಂದಿಷ್ಟು ಶಿಕ್ಷಣದ ಕ್ರಾಂತಿ ಆಗ್ತಾ ಇದೆ. ಚೆನ್ನಾಗಿ ಓದ್ತಾ ಇದ್ದಾರೆ. ಶಿಕ್ಷಣವೇ ಎಲ್ಲದಕ್ಕೂ ಪರಿಹಾರ ಅಂದರು ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ದಲಿತ ಸಮುದಾಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಶಿಕ್ಷಣದ ಕ್ರಾಂತಿ ಆಗ್ತಾ ಇದೆ. ಅದರ ಪರಿಣಾಮವಾಗಿ ಈ ತಾರತಮ್ಯ, ಈ ಶೋಷಣೆ, ಈ ದೌರ್ಜನ್ಯ ಇದರ ವಿರುದ್ಧ ಧ್ವನಿ ಎತ್ತುವ ಕೆಲಸವನ್ನು ದಿಟ್ಟವಾಗಿ ಮಾಡ್ತಿದ್ದಾರೆ. ಈ ಕಾರಣಕ್ಕೆ ಆ ಸಮುದಾಯವನ್ನು ನಿರಾಕರಿಸುವ, ಧಿಕ್ಕರಿಸುವ, ಸೇಡು ತೀರಿಸಿಕೊಳ್ಳುವ ಮಟ್ಟಿಗೆ ಈ ಹುಚ್ಚ ಜಾತಿಯವರು ಮಿತಿ ಮೀರಿ ಹೋಗ್ತಾ ಇದ್ದಾರೆ. ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಕಂದಹಾರ್ ತಾಲೂಕಿನ ಕುರ್ಲಾ ಗ್ರಾಮ. ನವೆಂಬರ್ 27ನೇ ತಾರೀಕು 20 ವರ್ಷದ ದಲಿತ ಯುವಕ ಸಕ್ಷಮ್ ರಾಹುಲ್ ಟಾಟೆ ಅಂಥೇಳಿ ಹಿಮೇಶ್ ಮಾಮಿದ್ವಾರ್, ಸಾಹಿಲ್ ಮಾಮಿದ್ವಾರ್, ರಾಹುಲ್ ಮಾಮಿದ್ವಾರ್ ಸಕ್ಷಮ್ನ ಒಂದು ಕಡೆ ಕರ್ಕೊಂಡು ಹೋಗಿ ಬಡಿಗೆಗಳಿಂದ ಬಡ್ದು ತಲೆಗೆ ಗುಂಡಿಟ್ಟು ಸಾಯಿಸೇ ಬಿಡ್ತಾರೆ. ಇನ್ನೂ ಒದ್ದಾಡ್ತಿದ್ದ, ಇನ್ನೂ ಸತ್ತೋಗಿಲ್ಲ ಅಂಥೇಳಿ ಅಲ್ಲಿದ್ದ ಕಲ್ಲು ತಗೊಂಡು ಅವನ ತಲೆಗೆ ಎತ್ತಾಕಿ ಸಾಯಿಸೇ ಬಿಡ್ತಾರೆ. ರೀಸನ್ ಇಷ್ಟೇ, ಈ ಹಿಮೇಶ್ ಮಾಮಿದ್ವಾರ್ ಮಗಳು ಆಂಚಲ್ ಮಾಮಿದ್ವಾರ್. ಈತ ಮರಾಠ ಸಮುದಾಯದ ಹುಚ್ಚ ಜಾತಿಗೆ ಸೇರಿದವನು. ಹುಚ್ಚ ಅನ್ನಕ್ಕೆ ಹೋಗಲ್ಲ, ಹುಚ್ಚ ಜಾತಿಗೆ ಸೇರಿದವನು. ನನ್ನ ಮಗಳು ಒಬ್ಬ ದಲಿತ ಯುವಕನ ಪ್ರೀತಿ ಮಾಡ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಕೊಂದೇ ಬಿಡ್ತಾರೆ. ನೀನು ಇಲ್ಲದೇ ಇದ್ರೆ ನಾನು ನಿನ್ನ ಹೆಂಡತಿ ಅಂತ ಹೇಳಿ ತಾನೇ ತನ್ನ ಕೆನ್ನೆಗೆ ಅರಿಶಿಣವನ್ನು ಹಚ್ಕೋತಾಳೆ. ಶವದ ನೆತ್ತಿಯಿಂದ ಕುಂಕುಮ ತೆಗೆದು ತನ್ನ ನೆತ್ತಿಗೆ ಇಟ್ಕೋತಾಳೆ. ಆಮೇಲೆ ಹೂವಿನ ಹಾರವನ್ನು ಅಲ್ಲೇ ರೆಡಿ ಮಾಡ್ತಾಳೆ. ಒಂದನ್ನು ಶವದ ಕೊರಳಿಗೆ ಹಾಕ್ತಾಳೆ, ಇನ್ನೊಂದನ್ನು ತನ್ನ ಕೊರಳಿಗೆ ಹಾಕ್ಕೋತಾಳೆ. ನನ್ನ ಗಂಡನನ್ನು ಕೊಂದವರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು, ನಾನು ಇನ್ನು ಮುಂದೆ ಈ ಮನೆಯ ಸೊಸೆಯಾಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಡ್ತಾಳೆ. ಇವಳಪ್ಪ ಮತ್ತು ಇವಳ ಸೋದರರು ಏನು ಸಾಧಿಸಿದ್ರು? ಕೊಲೆ ಮಾಡಿ ಜೈಲಿಗೆ ಹೋದರು. ಭಾಳ ಕಠಿಣವಾದಂಥ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಅವ್ರ ಬದುಕು ಮುಗ್ದೋಯ್ತು. ಮಗಳ ಬದುಕು
ಹಾಳಾಯಿತು. ಆ ಸಕ್ಷಮ್ ಅವನು ಸತ್ತೋದ. ಈ ಮರ್ಯಾದೆ, ಆನರ್ ಕಿಲ್ಲಿಂಗ್, ಮರ್ಯಾದಾ ಹತ್ಯೆ, ನಿಮ್ಮ ಮರ್ಯಾದೆಗೆ ಬೆಂಕಿ ಬಿತ್ತು, ನಿಮ್ಮ ಜಾತಿ ಅನ್ನುವಂಥ ರೋಗಕ್ಕೆ ಬೆಂಕಿ ಬಿತ್ತು, ನಿಮ್ಮ ಜಾತಿ ತಾರತಮ್ಯ ಅನ್ನುವಂಥ ಒಂದು ಮನೋರೋಗಕ್ಕೆ, ನಿಮ್ಮ ಮರ್ಯಾದೆ ಗೇಡಿಗೆ ಆನರ್ ಕಿಲ್ಲಿಂಗ್ ಅಂತೆ. ಮರ್ಯಾದೆ ಹತ್ಯೆ ಅಲ್ಲ, ಇದು ಮರ್ಯಾದೆ ಗೇಡ ಹತ್ಯೆ. ಇದು ತಲೆಯಲ್ಲಿ ಬುದ್ಧಿನೇ ಇಲ್ವಾ? ಏನು ಸಾಯ್ತೀರಾ? ಯಾವ್ದ್ರಿ ಜಾತಿ? ಯಾರು ಮಾಡ್ಕೊಂಡಿದ್ರಿ? ಏನು ಸ್ಪೆಷಲ್ಲಾಗಿ ಹುಟ್ಟು ಬಂದಿರಿದ್ದೀರ ನೀವು? ಈ ಹುಚ್ಚ ಜಾತಿ ಅಂತಿರಲ್ಲ, ನೀವೇನೋ ಸ್ಪೆಷಲ್ಲಾಗಿ ಉದುರಿದ್ರ? ನೀವು ಹೊಟ್ಟೆಗೆ ಅನ್ನನೇ ತಿಂತೀರಲ್ವಾ? ಅದು ಹೊಟ್ಟೆಗೆ ಹೋದ್ಮೇಲೆ ಬೆಳಿಗ್ಗೆ ಹೋಗ್ತಿರಲ್ಲ, ಹುಚ್ಚ ಜಾತಿ ಅಂತಿರಲ್ಲ, ಏನು ಸ್ಪೆಷಲ್ಲಾಗಿ ಉದುರ್ತದ? ಏನು ಗೋಲ್ಡನ್ ಹಾಕ್ತೀರನ್ರಿ ಟಾಯ್ಲೆಟಲ್ಲಿ? ಗೋಲ್ಡ್ ಬೀಳ್ತದ? ಹುಚ್ಚ ಜಾತಿಯವರ, ಹೊಟ್ಟೆಗೆ ಅನ್ನ ತಿಂತಿರಲ್ಲ, ಬೆಳಗ್ಗೆ ಟಾಯ್ಲೆಟ್ ಹೋದಾಗ ಗೋಲ್ಡ್ ಬೀಳ್ತದ? ಎಲ್ಲರ ಥರನೇ ಅಲ್ವಾ? ಅದೇ ಡೈಜೆಸ್ಟಿವ್ ಸಿಸ್ಟಮ್ ಅಲ್ವಾ? ನೀವು ಸತ್ರು, ಇವನ್ ಸತ್ರು, ಒಂದು 24 ಗಂಟೆಲಿ ದೇಹ ಕುಳಿತದಲ್ವಾ? ಸೈನ್ಸ್ಗಿಂತ ಮಿಗಿಲಾದಂತಹ ಜಾತಿ ಧರ್ಮಗಳೇ ಇಲ್ವಲ್ರಯ್ಯ. ಯಾವ ಕಾಲದಲ್ಲಿ ಇದ್ದೀರಾ? ಯಾವುದೋ ಕಾಲದಲ್ಲಿ ಯಾವನೋ ಲೋಫರ್ ಬಂದು ಮಾಡಿ ಹೋದ ಈ ಜಾತಿ ವ್ಯವಸ್ಥೆನ. ಯಾವುದೋ ಕಾಲದಲ್ಲಿ ಯಾವನ ಕಿತ್ತೋಗಿರುವಂಥ ನರರಾಕ್ಷಸ ಬಂದು ಈ ಜಾತಿ ವ್ಯವಸ್ಥೆನ ಮಾಡಿ ಹೋದ. ಯಾವ ಕಾಲದಲ್ಲಿ ಹುಟ್ಟಿದ್ದೋ ಈ ಕಾಲಕ್ಕೂ ಅದನ್ನ ಉಸಿರಾಡ್ಕೊಂಡು ಬದುಕ್ತಿದ್ದೀರಲ್ಲೋ, ಇನ್ನಷ್ಟು ಕಾಲ ಮುಂದುವರಿಸ್ತೀರ ಇದನ್ನ? ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಕಂದಾರ್ ತಾಲೂಕಿನ ಕುರ್ಲಾ ಗ್ರಾಮದಲ್ಲಿ ನಡೆದಂಥ ಘಟನೆ ಇದು. ಈ ಘಟನೆ ನಡೆದ ಕೆಲವೇ ಗಂಟೆಲಿ ಹಿಮೇಶ, ಸಹೇಲ, ರಾಹುಲ ಅರೆಸ್ಟ್ ಆಗಿದ್ದಾರೆ. BNS 103/1 SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಸೆಕ್ಷನ್ 3/2/V ಸೆಕ್ಷನ್ 3/1/R/S ಆರ್ಮ್ಸ್ ಆಕ್ಟ್ 25 ಮತ್ತು 27 ಅಡಿಯಲ್ಲಿ ಕೇಸನ್ನು ಹಾಕಿ ಇವರನ್ನ ಜೈಲಿಗಟ್ಟಿದ್ದಾರೆ. ಈಗ ಮಹಾರಾಷ್ಟ್ರದಲ್ಲಿ ಈ ಘಟನೆಗೆ ಸಂಬಂಧಪಟ್ಟಾಗೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶದ ಅಲೆ ಎತ್ತಿದೆ. ದಲಿತ ಸಂಘಟನೆ, ಮಹಿಳಾ ಸಂಘಟನೆಗಳು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ರಿಪಬ್ಲಿಕನ್ ಪಕ್ಷ ಇರ್ಬೋದು, ಭೀಮ್ ಆರ್ಮಿ ಇರ್ಬೋದು, ಹತ್ತಾರು ಸಂಘಟನೆಗಳು ನಾಂದೇಡ್ನಲ್ಲಿ ಧರಣಿ ನಡೆಸ್ತಾ ಇದೆ. ಇದು ಕೇವಲ ಪ್ರೇಮಿಗಳ ಹತ್ಯೆಯಲ್ಲ, ದಲಿತರ ಘನತೆಯ ಮೇಲಿನ ದಾಳಿ ಅಂತ ಭೀಮ್ ಆರ್ಮಿ ಮುಖಂಡ ಚಂದ್ರಶೇಖರ್ ಆಜಾದ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ 2025ರಲ್ಲಿ ಈ ಥರದ ಪ್ರಕರಣ ದಾಖಲಾಗಿದ್ದು ಇದೊಂದೇ ಅಲ್ಲ. ಮೊನ್ನೆ ಆಗಸ್ಟ್ 1, 2025ರಂದು ದಲಿತ ಯುವಕ ಸಿ ಕವಿನ್ ಸೆಲ್ವ ಗಣೇಶ್ ಅಂತೇಳಿ ಈತನನ್ನು ಜಾತಿ ಕಾರಣಕ್ಕೆ ಗ್ರಾಮಸ್ಥರೆಲ್ಲ ಸೇರಿ ಕೊಲೆ ಮಾಡ್ತಾರೆ. ದಲಿತ ಸಬಲೀಕರಣದಿಂದಾಗಿ ಹೆಚ್ಚಾದ ಇಂಟರ್ ಕ್ಯಾಸ್ಟ್ ಮದುವೆಗಳಿಗೆ ಪ್ರತಿಕ್ರಿಯೆ ಅಂತ ಹೇಳಿಬಿಟ್ಟು ಈ ಕೊಲೆಗೆ ವಿಶ್ಲೇಷಣೆಯನ್ನು ಮಾಡಿದ್ರು. ಇನ್ನು ಹರಿಯಾಣದಲ್ಲಿ ಜೂನ್ 2025ರಂದು ಮೀನಾ ಅವರನ್ನು ಅವರ ಸೋದರರೇ ಗುಂಡಿಟ್ಟು ಕೊಲೆ ಮಾಡ್ತಾರೆ. ಈಕೆ ಪರಿಶಿಷ್ಟ ಜಾತಿಯ ಹುಡುಗನನ್ನು ಪ್ರೀತಿ ಮಾಡ್ತಾ ಇದ್ಲು ಅನ್ನೋದು ಕಾರಣ. ಹಾಗೆ ಇದೇ ಹರಿಯಾಣದಲ್ಲಿ ಒಟ್ಟು 3 ಪ್ರಕರಣಗಳು ದಾಖಲಾಗ್ತವೆ. ಸರಸ ಎಂಬಲ್ಲಿ ತಂದೆಯ ಮಗಳನ್ನು ಕೊಚ್ಚಿಕೊಳ್ತಾನೆ. ಕೈತಾಲ್ನಲ್ಲಿ ಅಣ್ಣನೇ ತಂಗಿನ ಗುಂಡಿಟ್ಟು ಕೊಲೆ ಮಾಡ್ತಾನೆ. ಈ ಹೆಣ್ಣುಮಕ್ಕಳು ಪರಿಶಿಷ್ಟ ಜಾತಿಯ ಅಂದರೆ ದಲಿತ ಯುವಕರನ್ನು ಪ್ರೀತಿ ಮಾಡ್ತಾ ಇದ್ರು ಅನ್ನೋದು ಕಾರಣ. ಇನ್ನು ಮೊನ್ನೆ ಸೆಪ್ಟೆಂಬರ್ 23, 2025 ಮಧ್ಯಪ್ರದೇಶದಲ್ಲಿ ದಿವ್ಯಾ ಅನ್ನೋ ಹುಡುಗಿ PUC ಓದ್ತಾ ಇದ್ಲು. ಅವಳನ್ನು ಅವಳ ತಂದೆ ಗುಂಡು ಹಾರಿಸಿ ಕೊಂದು ನದಿಗೆಸಿತಾನೆ. ಒನ್ಸ್ ಅಗೇನ್ ಇದು ಮರ್ಯಾದೆ ಹತ್ಯೆ. ಆಕೆ ದಲಿತ ಯುವಕರನ್ನು ಪ್ರೀತಿ ಮಾಡ್ತಾ ಇದ್ಲು ಅನ್ನೋದು ಕಾರಣ. ಇದನ್ನು ಕೂಡ ಆನರ್ ಕಿಲ್ಲಿಂಗ್ ಅಂತ ಕರೀತಾರೆ. ಆನರ್ ಕಿಲ್ಲಿಂಗ್, ಮರ್ಯಾದೆ ಹತ್ಯೆ, ಮರ್ಯಾದೆಗೇಡು ಹತ್ಯೆ. ಇಲ್ಲಿಗೆ ನಿಲ್ಲಬಾರದು. ದಲಿತ ಸಂಘಟನೆಗಳು, ಪ್ರತಿಯೊಬ್ಬ ದಲಿತ ಈ ಜಾತಿ ತಾರತಮ್ಯ ಶೋಷಣೆ ವಿರುದ್ಧ ಸಿಡಿದು ನಿಲ್ಲಬೇಕು. ಆಗಿದೆ, ದೊಡ್ಡ ಪ್ರಮಾಣದಲ್ಲಿ ಅಲ್ಲ ಅಂದರೂ ಕೂಡ ತಕ್ಕ ಮಟ್ಟಿಗೆ ಪರಿವರ್ತನೆಗಳಾಗ್ತಾ ಇದ್ದಾವೆ. ಜಾತಿ ವ್ಯವಸ್ಥೆ ತಕ್ಕ ಮಟ್ಟಿಗೆ ಸಾಯಿಸುವಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ಆದರೆ ಅದು ಕೇವಲ ಮೇಲ್ನೋಟಕ್ಕೆ ಅಂತ ನನಗನ್ನಿಸ್ತಾ ಇದೆ. ಇನ್ನೂ ಆಳವಾಗಿ ಬೇರೂರಿರುವ ಆ ಜಾತಿ ವ್ಯವಸ್ಥೆಯನ್ನು ಬುಡ ಸಮೇತ ಕಿತ್ತಾಕಬೇಕಾಗಿದೆ. ಪ್ರತಿಯೊಬ್ಬ ದಲಿತನು ತಮ್ಮ ಮೇಲಾಗುವಂಥ ಶೋಷಣೆಯನ್ನು ಧಿಕ್ಕರಿಸಿ ನಿಲ್ಲಬೇಕಾಗತ್ತೆ. ದಲಿತ ಅನ್ನೋ ಕಾರಣಕ್ಕೆ ಮನೆಗೆ ಸೇರಿಸ್ತಾ ಇಲ್ಲ, ದಲಿತ ಅನ್ನೋ ಕಾರಣಕ್ಕೆ ಮನೆ ಹೊರಗಡೆ ನಿಲ್ಲಿಸ್ತಾರೆ, ಹೊರಗಡೆ ಊಟ ಹಾಕ್ತಾರೆ. ದಲಿತ ಅನ್ನೋ ಕಾರಣಕ್ಕೆ, ದಲಿತರು ಅನ್ನೋ ಕಾರಣಕ್ಕೆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ಇಲ್ಲ. ದೇವಸ್ಥಾನ ಪ್ರವೇಶದ ವಿಚಾರದಲ್ಲಿ ಅನೇಕ ಕಡೆ ಅನೇಕ ಬದಲಾವಣೆಗಳು, ಬೆಳವಣಿಗೆಗಳು ಆಗಿದ್ದಾವೆ. ಅದೇ ಥರ ಅಲ್ಲಲ್ಲಿ ಏನಾದರೂ ಉಳ್ಕೊಂಡಿದ್ರೆ, ಕೇವಲ ಜಾತಿ ಕಾರಣಕ್ಕೆ ಶೋಷಣೆ ನಡೀತಾ ಇದ್ರೆ, ಕೇವಲ ಜಾತಿ ಕಾರಣಕ್ಕೆ
ತಾರತಮ್ಯವನ್ನು ನೀವು ಅನುಭವಿಸ್ತಾ ಇದ್ರೆ, ಕೇವಲ ಜಾತಿ ಕಾರಣಕ್ಕೆ ಅವರಿಗಿರುವಂಥ ಅವಕಾಶ, ಹುಚ್ಚ ಜಾತಿಗಿರುವಂಥ ಅವಕಾಶ ನಮಗಿಲ್ಲ ಅಂತ ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ಆ ಜಾಗದಲ್ಲೇ ನಿಂತು ಪ್ರತಿಭಟಿಸಿ. ಈ ಒಂದು ವಿಚಾರದಲ್ಲಿ ನಾಗರಿಕ ಸಮಾಜ ಅವ್ರ ಜೊತೆ ನಿಲ್ಬೇಕಾಗತ್ತೆ. ಮನುಷ್ಯನನ್ನ ಈ ಹಾಳಾದ ಜಾತಿ ಇನ್ನಿತರೆ ಕಿತ್ತೋಗಿರೋ ಕಾರಣಕ್ಕೆಲ್ಲ ಕೊಲೆ ಮಾಡುವ, ಧಿಕ್ಕರಿಸುವ, ನಿರಾಕರಿಸುವ, ಅವಮಾನ ಮಾಡುವ, ಬೆದರಿಸುವ ಕೆಲಸವನ್ನ ಈ ಕ್ಷಣಕ್ಕೂ ಮಾಡ್ತಿದ್ದಾರೆ ಅಂದ್ರೆ, ಇಷ್ಟು ಅದ್ಭುತವಾದ ಸಂವಿಧಾನ ನಮ್ಮ ಕೈಲಿ ಇಟ್ಟ ಮೇಲೂ ಕೂಡ ನಾವು ಆ ತಾರತಮ್ಯವನ್ನು ಅನುಭವಿಸ್ತಾನೆ ಸಾಯ್ತಾ ಇದ್ದೀವಿ, ನರಳ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಆಗಿದೆ, ಒಂದಿಷ್ಟು ಬದಲಾವಣೆ ಆಗಿದೆ, ಆದರೆ ಅದು ಪರಿಣಾಮಕಾರಿಯಾಗಿ ಆಗಿಲ್ಲ. ಸಕ್ಷಮ್ ಕೊಲೆ ಆದ, ಶವದ ಜೊತೆ ಆಂಚಲ್ ಮದುವೆ ಆಗ್ತಾಳೆ. ನಂದು ಪವಿತ್ರವಾದ ಪ್ರೀತಿ, ಈ ಜಾತಿ ಅನ್ನುವಂಥ ಹಾಳಾದ ವ್ಯವಸ್ಥೆಯನ್ನ ಮೀರಿ ನಿಂತಿದ್ದು ನನ್ನ ಪ್ರೀತಿ, ಗೆದ್ದಿದ್ದು ನನ್ನ ಪ್ರೀತಿ. ನೀವು ನನ್ನ ಪ್ರಿಯಕರನನ್ನು ಕೊಂದಿರಬಹುದು, ಆದರೆ ನನ್ನ ಪ್ರೀತಿಯನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಶವದ ಜೊತೆ ಮದುವೆ ಆಗ್ತಾಳೆ. ಆತನ ಮನೆಯಲ್ಲೇ ಸೊಸೆಯಾಗಿ ಕೊನೆಯವರೆಗೂ ನಾನು ಇರ್ತೀನಿ, ಬಾಳ್ತೀನಿ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾಳೆ. ಎಷ್ಟು ನೋವಾಗುತ್ತೆ, ಎಷ್ಟು ಸಂಕಟ ಆಗ್ತದಲ್ವಾ. ಆ ಹೆಣ್ಣುಮಗಳು ಅಳ್ತಾ ಇರಬೇಕಾದ್ರೆ ಕಣ್ಣಲ್ಲಿ ಅಕ್ಷರಶಃ ನೀರು ಬಂತ್ರಿ. ಥೂ, ಮನುಷ್ಯ ರಾಕ್ಷಸ ಆಗ್ತಾ ಇದ್ದಾನೆ. ಮರ್ಯಾದೆ ಹತ್ಯೆ ಅಂತ ಹೆಸರಿಟ್ಕೊಂಡಿದ್ದಾನೆ. ಅದಕ್ಕೆ ಮರ್ಯಾದೆ ಗೇಡ್ ಹತ್ಯೆ, ಆನರ್ ಕಿಲ್ಲಿಂಗ್ ಅಂತೆ. ಥೂ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ನಿಮ್ಮ ಸಮಸ್ಯೆಗೆ ಇನ್ಯಾರೋ ಧ್ವನಿ ಆಗಬೇಕು, ಧ್ವನಿ ಆಗಲಿ ಅಂತ ನಿರೀಕ್ಷೆ ಬೇಡ. ಪ್ರತಿಯೊಬ್ಬ ಜಾತಿಯ ಕಾರಣಕ್ಕೆ ಅವಮಾನಕ್ಕೀಡಾಗ್ತಾ ಇರುವ, ಪ್ರತಿಯೊಬ್ಬ ಶೋಷಣೆಗೊಳಗಾಗುತ್ತಿರುವ, ಪ್ರತಿಯೊಬ್ಬ ಜಾತಿಯ ಕಾರಣಕ್ಕೆ ದೌರ್ಜನ್ಯಕ್ಕೊಳಗಾಗುತ್ತಿರುವ ಅವಮಾನ ಆಗ್ತಾ ಇದ್ರೆ ಅಲ್ಲಿ ಒಬ್ಬರೇ ಇದ್ರೂ ಕೂಡ ಅದನ್ನು ಧಿಕ್ಕರಿಸಿ ನಿಂತ್ಕೊಳ್ಳಿ. ನಿಮ್ಮ ಜೊತೆ ನಾಗರಿಕ ಸಮಾಜ ಖಂಡಿತವಾಗ್ಲೂ ನಿಲ್ತದೆ. ಇವತ್ತು ದಲಿತ ಸಂಘಟನೆಗಳು ಬಹಳ ಪ್ರಬಲವಾಗಿ ಬೆಳೀತಾ ಇದ್ದಾವೆ, ಹಕ್ಕಿಗೋಸ್ಕರ ಹೋರಾಟ ಮಾಡ್ತಿದ್ದಾವೆ. ಯಾವುದೇ ರೀತಿ ಅನ್ಯಾಯ ಆದರೂ ಕೂಡ ಅದನ್ನು ಪ್ರತಿಭಟಿಸಿ ಧಿಕ್ಕರಿಸಿ ನಿಲ್ಲುವಷ್ಟು ಬೆಳೆದು ನಿಂತಿದೆ. ಅವ್ರ ಜೊತೆ ನಮ್ಮಂಥ ನಾಗರಿಕ ಸಮಾಜದ ವ್ಯಕ್ತಿಗಳು ಕೂಡ ನಿಂತಿದ್ದೇವೆ. ನಿಮಗೇನೇ ಸಂಕಟ ಆದರೂ, ಏನೇ ನೋವಾದರೂ, ಏನೇ ತಾರತಮ್ಯ ಆದರೂ ನೀವು ಅದನ್ನು ದಿಟ್ಟವಾಗಿ ಎದುರಿಸಿ ನಿಲ್ಲಿ. ನಾವು ಒಬ್ಬರೇ ಇದ್ದೀವಿ, ನಮ್ಮಿಂದ ಸಾಧ್ಯನೇ ಆಗಲ್ಲ. ಆ ಥರದ ಏನಾದರೂ ಮೂಮೆಂಟ್ ಮಾಡಿದ್ರೆ ನಮ್ಮನ್ನು ಮಟ್ಟ ಹಾಕುವ, ನಮ್ಮನ್ನು ಬೆದರಿಸುವ, ನಮ್ಮನ್ನು ಕೊಲೆ ಮಾಡುವಂಥ ಅಪಾಯ ಇದೆ ಅನ್ನುವಂಥ ಅಳುಕಿದ್ರೆ ಅದನ್ನು ನಾಗರಿಕ ಸಮಾಜದ ಮುಂದೆ, ಸಂಘಟನೆಗಳ ಮುಂದೆ ತಂದಿಡಿ. ಜೊತೆಗೆ ನಿಂತು ನಿಮಗೆಲ್ಲರೂ ಸಾಥಾಗಿ ಕೆಲಸ ಖಂಡಿತವಾಗಲೂ ಮಾಡ್ತಾರೆ. ಕಾಲ ಬದಲಾಗಿದೆ, ನೀವು ಬದಲಾಗಿ. ಹುಚ್ಚ ಜಾತಿಯವರೇ, ಮೊದಲು ನೀವು ಬದಲಾಗಿ. ಹೀಗೆ ಮುಂದುವರಿತಾ ಹೋದರೆ ಒಂದು ದಿನ ಖಂಡಿತವಾಗಲೂ ನಿಮ್ಮ ಅವನತಿ ಅಂತ ನಿಶ್ಚಿತ. ಪದೇ ಪದೇ ಅವಮಾನಕ್ಕೆ, ಶೋಷಣೆಗೀಡಾದ ಮನಸ್ಸು ಸಿಡಿದು ನಿಂತರೆ ಏನಾಗುತ್ತೆ? ಸಕ್ಷಮ್ ಮಹಾರಾಷ್ಟ್ರದ ಮಹಾರ್ ಜಾತಿಗೆ ಸೇರಿದ ಒಬ್ಬ ಯುವಕ ಮರ್ಯಾದೆ ಗೇಡು ಹತ್ಯೆ ಮಾಡಿದ್ರಲ್ಲ, ಅದೇ ಮಹಾರ್ ಜಾತಿಯವರು ಭೀಮಾ ಕೋರೆಗಾಂವ್ನಲ್ಲಿ ಏನು ಮಾಡಿದ್ರು? 28,000 ಸೈನ್ಯವನ್ನು 500 ಜನ ಮಹಾರ್ ಜಾತಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಏನು ಮಾಡಾಕಿದ್ರು? ಭೀಮಾ ಕೋರೆಗಾಂವ್ ಇತಿಹಾಸ ನೋಡಿದ್ರಲ್ಲ. ಸಕ್ಷಮ್ ಕೂಡ ಮಹಾರ್ ಜಾತಿಗೆ ಸೇರಿದವನು. ಹಾಗಾಗಿ ಪದೇ ಪದೇ ಒಂದು ಸಮುದಾಯವನ್ನು, ಒಂದು ಜಾತಿಯನ್ನು ನೀವು ಅವಮಾನ ಮಾಡ್ತಾ, ಶೋಷಣೆ ಮಾಡ್ತಾ, ಬೆದರಿಸ್ತಾ, ಹತ್ಯೆಗೈತಾ ಇದ್ರೆ ಸರಿಯಾಗಿ ಕೊಡ್ತಾರೆ. ಒಂದಿನ ತಡ್ಕೊಳಕ್ಕಂತೂ ಸಾಧ್ಯ ಇಲ್ಲ. ನಿಮ್ಮ ಹುಚ್ಚ ಜಾತಿಯ ಹುಚ್ಚು ಬಿಡಿಸ್ಬಿಡ್ತಾರೆ. ಮೊದಲಿಂದ ಹುಚ್ಚ ಜಾತಿ ಅಂತಿಲ್ಲ, ಹುಚ್ಚ ಜಾತಿ ಅಂತ ಇದ್ದೀನಿ. ಈ ಹುಚ್ಚ ಜಾತಿಯ ಅಮಲ್ನಲ್ಲಿ ಯಾರಿದ್ದಾರೋ ಅವರ ಹುಚ್ಚು ಬಿಡಿಸ್ತಾ ಇದ್ದರೆ ಈ ಹುಚ್ಚು ಮಿತಿ ಮೀರಿ ಹೋಗ್ತದೆ. ಹಾಗಾಗಿ ಹುಚ್ಚು ಬಿಡಿಸುವ ಬಗ್ಗೆ ಒಂದಿಷ್ಟು ಜಾಗೃತರಾಗಿ ದಿಟ್ಟ ನಿರ್ಧಾರವನ್ನು ಮಾಡಿ, ಒಂದು ಯೂನಿಟಿಯಾಗಿ ಕೆಲಸ ಮಾಡಿ. ಮೊದಲು ನಮ್ಮ ಅಸ್ತಿತ್ವಕ್ಕೋಸ್ಕರ, ನಮ್ಮ ಬದುಕಿಗೋಸ್ಕರ ನಾವು ಕೂಡ ನಾಗರಿಕ ಸಮಾಜದಲ್ಲಿ ಎಲ್ಲರಿಗೂ ಸರಿಸಮನಾಗಿ ಬದುಕಬೇಕಾಗಿದೆ. ನಾವು ಕೂಡ ಮನುಷ್ಯರೇ, ಎಲ್ಲರ ಥರ ನಮಗೂ ಒಂದು ಬದುಕಿದೆ. ನಮ್ಮನ್ನು ಪ್ರಾಣಿಗಳಂತೆ ಯಾರು ನೋಡ್ತಾರೋ ಅವರನ್ನು ಪ್ರಾಣಿಗಳಿಗಿಂತನೂ ಕೀಳಾಗಿ ನಡೆಸಿಕೊಳ್ಳಲೇಬೇಕಾದಂಥ ಪರಿಸ್ಥಿತಿ ಬಂದರೆ ಅದಕ್ಕೂ ನಾವು ಸಿದ್ಧ ಅನ್ನೋದನ್ನು ನೀವು ಸಾಬೀತುಪಡಿಸಿ. ಇಲ್ಲಾಂದರೆ ಹುಚ್ಚ ಜಾತಿಯ ಹುಚ್ಚು ನಿಮ್ಮನ್ನು ಪದೇ ಪದೇ ಕಾಡ್ತಾ ನಾಶ ಮಾಡ್ತಾ ಇರುತ್ತೆ. ಬಿ ಅಲರ್ಟ್. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.